Hello everyone, welcome back to our YouTube channel learning.com. ಇವತ್ತಿನ ಕ್ಲಾಸಲ್ಲಿ ನಾನು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಮೀನ್ಸ್ ಶಿಶು ವಿಕಾಸನ ಮತ್ತು ಬೋಧನಾಶಾಸ್ತ್ರ ಈ ಒಂದು ಸಬ್ಜೆಕ್ಟ್ನ ಪ್ರೀವಿಯಸ್ ಇಯರ್ಸಲ್ಲಿ ಏನು ಕೇಳಿರ್ತಾರೆ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ 15 ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು 6th ಸೀರೀಸ್ ಆಗಿರುತ್ತೆ. ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೊಂದು ಕ್ವಶನ್ ಕೊಟ್ಟಿದ್ದೆ, ಆನ್ಸರ್ ಕಮೆಂಟ್ ಮಾಡಿ ಅಂತ. ಆ ಒಂದು ಕ್ವಶನ್ಗೆ ಈ ಕ್ಲಾಸಲ್ಲಿ ನಾನು ಆನ್ಸರ್ ಮಾಡ್ತಿದ್ದೀನಿ. ಥಿಂಕಿಂಗ್ ಆ್ಯಸ್ ಎ ಪ್ರೋಸೆಸ್ ಆಫ್ ಕಾಗ್ನಿಟಿವ್ ಆ್ಯಕ್ಟಿವಿಟಿ, ಜ್ಞಾನಾತ್ಮಕ ಚಟುವಟಿಕೆಯ ಪ್ರಕ್ರಿಯೆಯಾಗಿ ಆಲೋಚನೆಯು. ಆಪ್ಷನ್ಸ: ಮೇಕ್ಸ್ ದಿ ಚೈಲ್ಡ್ ಎ ಡೇ ಡ್ರೀಮರ್, ಲೀಡ್ಸ್ ದ ಚೈಲ್ಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಮೆಂಟಲಿ, ಲೀಡ್ಸ್ ದ ಚೈಲ್ಡ್ ಟು ಲರ್ನ್ ಬೈ ಟ್ರಯಲ್ ಆ್ಯಂಡ್ ಎರರ್, ಲೀಡ್ಸ್ ಟು ಮ್ಯಾನಿಪುಲೇಟ್ ಸಿಚುಯೇಷನ್ಸ್. ಮಗುವನ್ನು ಹಗಲುಗನಸು ಕಾಣುವಂತೆ ಮಾಡುತ್ತದೆ, ಮಾನಸಿಕವಾಗಿ ಸಮಸ್ಯೆಗಳನ್ನು ಬಿಡಿಸಲು ಮಗುವನ್ನು ಮುನ್ನಡೆಸುತ್ತದೆ, ಯತ್ನ ಮತ್ತು ದೋಷದಿಂದ ಕಲಿಯಲು ಮಗುವನ್ನು ಮುನ್ನಡೆಸುತ್ತದೆ, ಸನ್ನಿವೇಶಗಳನ್ನು ಕುಶಲತೆಯಿಂದ ಮುನ್ನಡೆಸುವಂತೆ ಮಾಡುತ್ತದೆ. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2, ಲೀಡ್ಸ್ ದ ಚೈಲ್ಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಮೆಂಟಲಿ, ಮಾನಸಿಕವಾಗಿ ಸಮಸ್ಯೆಗಳನ್ನು ಬಿಡಿಸಲು ಮಗುವನ್ನು ಮುನ್ನಡೆಸುತ್ತದೆ. ಕಾಗ್ನಿಟಿವ್ ಅಂತ ಅಂದ್ರೇನು? ಅದು ಬುದ್ಧಿಶಕ್ತಿಗೆ ರಿಲೇಟೆಡ್ ಆಗಿರೋ ಅಂಥದ್ದು. ಇಂಟಲೆಕ್ಚುಯಲ್ ಜ್ಞಾನಾತ್ಮಕ ಚಟುವಟಿಕೆ ಅವನ ಪ್ರಕ್ರಿಯೆಗೆ ರಿಲೇಟೆಡ್ ಆಗಿರೋ ಅಂಥದ್ದು ಥಿಂಕಿಂಗ್. ಬುದ್ಧಿಶಕ್ತಿಗೆ ಅಂದರೆ ಅದೇನಾಗುತ್ತೆ, ಲೀಡ್ಸ್ ಟು ಚೈಲ್ಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಮೆಂಟಲಿ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಮೆಂಟಲಿ ಥಿಂಕ್ ಮಾಡಬೇಕು ತಾನೆ, ಆಲೋಚನೆ ಮಾಡಬೇಕಲ್ಲಿ. ನೆಕ್ಸ್ಟ್ ಕ್ವಶನ್: ಎ ಚೈಲ್ಡ್ ಅಟ್ ಎ ಪರ್ಟಿಕ್ಯುಲರ್ ಲೆವೆಲ್ ಡೆವಲಪ್ಸ್ ಸ್ಕಿಲ್ಸ್ ಫಾರ್ ಥಿಂಕಿಂಗ್ ಆ್ಯಂಡ್ ಲರ್ನಿಂಗ್. ದಿಸ್ ಈಸ್ ಇಂಡಿಕೇಟೆಡ್ ಬೈ. ಒಂದು ಮಗು ನಿರ್ದಿಷ್ಟ ಹಂತದಲ್ಲಿ ಆಲೋಚಿಸುವ ಮತ್ತು ಕಲಿಯುವ ಕೌಶಲಗಳನ್ನು ಬೆಳೆಸಿಕೊಳ್ಳುತ್ತದೆ. ಇದರ ಸೂಚಕ. ಆಪ್ಷನ್ಸ: ಟೆಲ್ಲಿಂಗ್ ಸ್ಟೋರೀಸ್ ಬೈ ಲುಕ್ಕಿಂಗ್ ಅಟ್ ಪಿಕ್ಚರ್ಸ್, ಗ್ರೋಯಿಂಗ್ ಅಪ್ ಫಿಸಿಕಲಿ ಬರೋದೇ ಇಲ್ಲ, ಇಲ್ಲಿ ಕೇಳ್ತಿರೋ ಅಂಥದ್ದು ಸ್ಕಿಲ್ಸ್ ಫಾರ್ ಥಿಂಕಿಂಗ್ ಆ್ಯಂಡ್ ಲರ್ನಿಂಗ್. ಓಕೆ. ಕಾಪಿಂಗ್ ಅಪ್ ವಿತ್ ನ್ಯೂ ಸಿಚುಯೇಷನ್ಸ್, ಆನ್ಸರಿಂಗ್ ಅಡಲ್ಟ್ಸ್ ಕ್ವಶನ್ಸ್. ಚಿತ್ರಗಳನ್ನು ನೋಡಿ ಕತೆಗಳನ್ನು ಹೇಳುವುದು, ದೈಹಿಕವಾಗಿ ಬೆಳೆಯುವುದು, ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳುವುದು, ವಯಸ್ಕರ ಪ್ರಶ್ನೆಗಳಿಗೆ ಉತ್ತರಿಸುವುದು. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, ಟೆಲ್ಲಿಂಗ್ ಸ್ಟೋರೀಸ್ ಬೈ ಲುಕ್ಕಿಂಗ್ ಅಟ್ ಪಿಕ್ಚರ್ಸ್. ಚಿತ್ರಗಳನ್ನು ನೋಡಿ ಕತೆಗಳನ್ನು ಹೇಳುವುದು. ಇಲ್ಲಿ ಯಾವೊಂದು ಸ್ಕಿಲ್ ಡೆವಲಪ್ ಆಗ್ತಿದೆ? ಥಿಂಕಿಂಗ್ ಆ್ಯಂಡ್ ಲರ್ನಿಂಗ್, ಸ್ಕಿಲ್ಸ್ ಫಾರ್ ಥಿಂಕಿಂಗ್ ಆ್ಯಂಡ್ ಲರ್ನಿಂಗ್. ಆ ಒಂದು ಪಿಕ್ಚರ್ ಏನಿರುತ್ತೆ ಆ ಪಿಕ್ಚರ್ಸ್ನ ನೋಡಿ ಸ್ಟೋರಿ ಹೇಳ್ತೀರಾ ಅಂಥದ್ದು. ಇಲ್ಲಿ ಥಿಂಕಿಂಗ್ ಲೆವೆಲ್ ಇನ್ಕ್ರೀಸ್ ಆಗ್ತಿದೆ, ಆ ಒಂದು ಸ್ಕಿಲ್ ಡೆವಲಪ್ ಆಗ್ತಿದೆ, ಆಲೋಚಿಸುವ ಒಂದು ಸ್ಕಿಲ್. ಹಾಗೆ ಕಲಿಕೆ ಮೀನ್ಸ್ ಲರ್ನಿಂಗ್ ಸ್ಕಿಲ್ಲು ಕೂಡ ಡೆವಲಪ್ ಆಗ್ತಿರೋ ಅಂಥದ್ದು, ಹೌದಲ್ವಾ? ಫಿಸಿಕಲಿ ಅದಂತೂ ಬರೋದಿಲ್ಲ. ಕಾಪಿ ಅಪ್ ವಿತ್ ನ್ಯೂ ಸಿಚುಯೇಷನ್ಸ್, ಮುಂಚೆ ಏನಿರುತ್ತೆ ಅದನ್ನೇ ಕಾಪಿ ಮಾಡೋ ಅಂಥದ್ದು, ಅದು ಕೂಡ ಥಿಂಕಿಂಗಲ್ಲಿ ಬರೋದಿಲ್ಲ ಅಲ್ಲಿ. ನೆಕ್ಸ್ಟ್ ಆನ್ಸರಿಂಗ್ ಅಡಲ್ಟ್ಸ್ ಕ್ವಶನ್ಗೆ ಆನ್ಸರ್ ಮಾಡೋದು, ಅಲ್ಲೂ ಕೂಡ ಯಾವುದೇ ಒಂದು ಥಿಂಕಿಂಗ್ ಆರ್ ಲರ್ನಿಂಗ್ ಸ್ಕಿಲ್ಸ್ ಡೆವಲಪ್ ಆಗೋದಿಲ್ಲ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್: ಒನ್ ಆಫ್ ದಿ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಚಿಲ್ಡ್ರನ್ಸ್ ಪೊಟೆನ್ಷಿಯಲ್ ಫಾರ್ ಲರ್ನಿಂಗ್ ಈಸ್. ಮಕ್ಕಳ ಕಲಿಕೆಯ ಸಾಮರ್ಥ್ಯವನ್ನು ಪ್ರಭಾವಿಸುವ ಒಂದು ಅಂಶ. ಆಪ್ಷನ್ಸ: ಸ್ಕೂಲ್ ಕರಿಕ್ಯುಲಮ್ ಆ್ಯಂಡ್ ಸಿಲೆಬಸ್, ಟೀಚರ್ಸ್ ಆ್ಯಟಿಟ್ಯೂಡ್ ಆ್ಯಂಡ್ ಬಿಹೇವಿಯರ್, ಡಿಸಿಪ್ಲಿನ್ ಇನ್ ಸ್ಕೂಲ್, ಲೆವೆಲ್ ಆಫ್ ಆಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್. ಶಾಲಾ ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕ, ಶಿಕ್ಷಕರ ಮನೋಧೋರಣೆ ಮತ್ತು ವರ್ತನೆ, ಶಾಲೆಯಲ್ಲಿನ ಶಿಸ್ತು, ಆಕಾಂಕ್ಷೆ ಮತ್ತು ಅಭಿಪ್ರೇರಣೆಯ ಮಟ್ಟ. ನಮಗೆ ಇಲ್ಲಿ ಆಪ್ಷನ್ಸ್ ನೋಡಿದಾಗ ಎಲ್ಲ ಆನ್ಸರ್ಸ್ ಕೂಡ ಕರೆಕ್ಟ್ ಅನಿಸುತ್ತೆ. ಬಟ್ ನಾವೇನಂತಂದರೆ ಯಾವುದು ಮೋಸ್ಟ್ ಸೂಟಬಲ್ ಆಗುತ್ತೆ ಈ ಒಂದು ಕ್ವಶನ್ಗೆ ಆನ್ಸರ್, ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಚಿಲ್ಡ್ರನ್ಸ್ ಪೊಟೆನ್ಷಿಯಲ್, ಮಕ್ಕಳ ಒಂದು ಸಾಮರ್ಥ್ಯನ ಹೆಚ್ಚಿಸುವಂಥ ಒಂದು ಫ್ಯಾಕ್ಟರ್ ಯಾವುದು? ಇಲ್ಲಿ ಮೋಸ್ಟ್ ಸೂಟಬಲ್ ಯಾವುದಾಗುತ್ತೆ ಆನ್ಸರ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, ಲೆವೆಲ್ ಆಫ್ ಆಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್. ಆಕಾಂಕ್ಷೆ ಮತ್ತು ಅಭಿಪ್ರೇರಣೆಯ ಮಟ್ಟ. ಮಕ್ಕಳ ಒಂದು ಸಾಮರ್ಥ್ಯ ಹೆಚ್ಚಬೇಕು ಅಂತ ಅಂದರೆ ಟೀಚರ್ಸ್ ಏನು ಮಾಡಬೇಕು? ಒಂದು ಮೋಟಿವೇಶನ್ನ ನೀಡಬೇಕು ಮಕ್ಕಳಿಗೆ, ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಹೇಳ್ತಾರೆ ಇದಕ್ಕೆ, ಹೌದಲ್ವಾ? ಆಪ್ಷನ್ ನಂಬರ್ 4 ಏನಾಗಿದೆ? ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್: ಎ ಚೈಲ್ಡ್ ಈಸ್ ಮೋಟಿವೇಟೆಡ್ ಟು ಲರ್ನ್ ಎ ಕಾನ್ಸೆಪ್ಟ್ ಆನ್ ಹಿಸ್ ಓನ್ ಬೈ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್, ದೆನ್ ದಿ ಫಸ್ಟ್ ಸ್ಟೆಪ್ ಫಾರ್ ದಿ ಚೈಲ್ಡ್ ಟು ಲರ್ನ್ ಈಸ್. ಒಂದು ಮಗು ಸಮಸ್ಯೆ ಪರಿಹಾರ ಕ್ರಮದಿಂದ ಪರಿಕಲ್ಪನೆ ಒಂದನ್ನು ಕಲಿಯಲು ಪ್ರೇರಣೆಗೊಂಡಿದೆ. ಇಲ್ಲಿ ಮಗುವಿನ ಕಲಿಕೆಯ ಮೊದಲ ಹಂತ. ಆಪ್ಷನ್ಸ್ ಆರ್: ಅನಾಲಿಸಿಸ್ ಆಫ್ ದಿ ಇನ್ಫಾರ್ಮೇಷನ್, ವೆರಿಫಿಕೇಷನ್ ಆಫ್ ಹೈಪೋಥಿಸಿಸ್,
ಕಲೆಕ್ಷನ್ ಆಫ್ ರಿಲೆವೆಂಟ್ ಇನ್ಫಾರ್ಮೇಷನ್, ಅರೈವಿಂಗ್ ಅಟ್ ದಿ ಸೊಲ್ಯೂಷನ್, ಮಾಹಿತಿಯ ವಿಶ್ಲೇಷಣೆ, ಪ್ರಕಲ್ಪನೆಯ ಪರಿಶೀಲನೆ, ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು, ಪರಿಹಾರವನ್ನು ಪಡೆಯುವುದು. ಇಲ್ಲೇನಂತಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂಥದ್ದು ಮಗು ಓನಾಗಿ. ಇಲ್ಲಿ ಫಸ್ಟ್ ಸ್ಟೆಪ್ ಏನು ಬರುತ್ತೆ, ಈಗ ಯಾವುದೋ ಒಂದು ಟಾಸ್ಕ್ ಆರ್ ಪ್ರಾಬ್ಲಮ್ನ ಮಗು ಕೊಟ್ಟಾಗ ಫಸ್ಟ್ ಸ್ಟೆಪ್ ಏನು ಮಾಡುತ್ತೆ ಮಗು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3, ಕಲೆಕ್ಷನ್ ಆಫ್ ರಿಲೆವೆಂಟ್ ಇನ್ಫಾರ್ಮೇಷನ್, ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು. ಈಗ ಏನಾದ್ರು ಒಂದು ಪ್ರಾಬ್ಲಮ್ ಅವ್ರ ಟಾಸ್ಕ್ ಕೊಟ್ಟಾಗ ಮಗು ಏನು ಮಾಡುತ್ತೆ, ಅದಕ್ಕೆ ಏನೇನು ಇನ್ಫಾರ್ಮೇಷನ್ ಬೇಕು ಗ್ಯಾದರ್ ಮಾಡ್ಕೊಳ್ಳೋ ಅಂಥದ್ದು, ಕಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು, ಹೌದಲ್ವಾ? ಅದೇ ತಾನೇ ಫಸ್ಟ್ ಸ್ಟೆಪ್ ಬರೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ಚಿಲ್ಡ್ರನ್ ಲರ್ನ್ ಎ ಕಂಟೆಂಟ್ ವೆನ್, ಮಕ್ಕಳು ಒಂದು ವಿಷಯವನ್ನು ಪರಿಣಾಮಕಾರಿಯಾಗಿ ಕಲಿಯುವುದು. ಆಪ್ಷನ್ಸ: ದಿ ಟೀಚರ್ ಈಸ್ ಹೈಲಿ ಡಿಸಿಪ್ಲಿನ್ಡ್ ಇನ್ ದಿ ಕ್ಲಾಸ್, ದೇ ಆರ್ ರೆಗ್ಯುಲರ್ ಟು ಕ್ಲಾಸಸ್, ದೇ ಆರ್ ಪ್ರಾಪರ್ಲಿ ರಿವಾರ್ಡೆಡ್, ದಿ ಕಂಟೆಂಟ್ ಈಸ್ ವೆಲ್ ಆರ್ಗನೈಸ್ಡ್. ತರಗತಿಯಲ್ಲಿ ಶಿಕ್ಷಕರು ತುಂಬ ಶಿಸ್ತಿನಿಂದ ಇದ್ದಾಗ, ಮಕ್ಕಳು ನಿಯಮಿತವಾಗಿ ತರಗತಿಗಳಿಗೆ ಹಾಜರಾದಾಗ, ಮಕ್ಕಳಿಗೆ ಸೂಕ್ತವಾಗಿ ಬಹುಮಾನ ನೀಡಿದಾಗ, ಕಲಿಕಾ ವಿಷಯವನ್ನು ಉತ್ತಮವಾಗಿ ಆಯೋಜಿಸಿದಾಗ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, ದಿ ಕಂಟೆಂಟ್ ಈಸ್ ವೆಲ್ ಆರ್ಗನೈಸ್ಡ್. ಕಲಿಕಾ ವಿಷಯವನ್ನು ಉತ್ತಮವಾಗಿ ಆಯೋಜಿಸಿದಾಗ ಅಂತಂದರೆ ಏನು, ಇವಾಗ ಪಾಠ ಮಾಡ್ತೀವಿ, ಏನು ಕಂಟೆಂಟ್ ಇರುತ್ತೆ, ಕಾನ್ಸೆಪ್ಟ್ ಇರುತ್ತೆ, ಅದನ್ನು ಏನು ಮಾಡಬೇಕು, ವೆಲ್ ಆರ್ಗನೈಸ್ಡ್ ಆಗಿರಬೇಕು. ಅಂತಂದರೆ ಫಸ್ಟು ಇಂಟ್ರೊಡಕ್ಷನ್ ಕೊಡಬೇಕು ಮಕ್ಕಳಿಗೆ ನೀಟಾಗಿ. ಇಂಟ್ರೊಡಕ್ಷನ್ ಕೊಟ್ಟಾದಮೇಲೆ ನೆಕ್ಸ್ಟ್ ಪ್ರೀವಿಯಸ್ ನಾಲೆಡ್ಜ್ ಏನು ಕಲ್ತಿರ್ತಾರೆ ಅವರು ಅದನ್ನು ಟೆಸ್ಟ್ ಮಾಡೋ ಅಂಥದ್ದು, ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡೋ ಅಂಥದ್ದು, ನೆಕ್ಸ್ಟ್ ಎಲಾಬ್ರೇಟ್ ಮಾಡೋ ಅಂಥದ್ದು, ನೆಕ್ಸ್ಟ್ ಇವ್ಯಾಲ್ಯೂಯೇಟ್ ಮಾಡೋ ಅಂಥದ್ದು. ಏನು ಕಂಟೆಂಟ್ ಇರುತ್ತೆ ಅದು ಒಂದು ವೆಲ್ ಆರ್ಗನೈಸ್ಡ್ ಆಗಿರಬೇಕಲ್ಲಿ, 5 ಮಾಡೆಲ್ ಪ್ರಕಾರ ಇರಬೇಕು ಅನ್ನೋದನ್ನೇ ಇಲ್ಲಿ ಹೇಳ್ತೀರಾ ಅಂಥದ್ದು. ದಿ ಟೀಚರ್ ಈಸ್ ಹೈಲಿ ಡಿಸಿಪ್ಲಿನ್ಡ್ ಇನ್ ದಿ ಕ್ಲಾಸ್ ಆದಾಗ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ಬಟ್ ಏನಂತಂದರೆ ಇಲ್ಲಿ ಮೋಸ್ಟ್ ಸೂಟಬಲ್ ಆನ್ಸರ್ ಯಾವುದಿರುತ್ತೆ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇದು ಆಗೋದಿಲ್ಲ. ದೇ ಆರ್ ರೆಗ್ಯುಲರ್ ಟು ದಿ ಕ್ಲಾಸಸ್, ಇದು ಆಗೋದಿಲ್ಲ. ದೇ ಆರ್ ಪ್ರಾಪರ್ಲಿ ರಿವಾರ್ಡೆಡ್, ಇದು ಕೂಡ ಆಗೋದಿಲ್ಲ. ಆಪ್ಷನ್ ನಂಬರ್ 4 ಏನಾಗಿದೆ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್ ಇನ್ವಾಲ್ವ್ಸ್, ಕಲಿವಿನ ಸಾಮಾಜಿಕ ಸಂದರ್ಭವು ಒಳಗೊಳ್ಳುವ ಅಂಶ. ಆಪ್ಷನ್ಸ: contextualized process of constructing knowledge, acquiring contextualized knowledge, acquiring knowledge through experimentation, receiving knowledge from teachers. ಜ್ಞಾನ ರಚನಾ ಪ್ರಕ್ರಿಯೆಯ ಸಾಂದರ್ಭೀಕರಣ, ಸಾಂದರ್ಭಿಕ ಜ್ಞಾನವನ್ನು ಪಡೆದುಕೊಳ್ಳುವುದು, ಪ್ರಯೋಗದ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುವುದು, ಶಿಕ್ಷಕರಿಂದ ಜ್ಞಾನವನ್ನು ಸ್ವೀಕರಿಸುವುದು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, ಕಾಂಟೆಕ್ಸ್ಚುಯಲೈಸ್ಡ್ ಪ್ರೊಸೆಸ್ ಆಫ್ ಕನ್ಸ್ಟ್ರಕ್ಟಿಂಗ್ ನಾಲೆಡ್ಜ್, ಜ್ಞಾನ ರಚನಾ ಪ್ರಕ್ರಿಯೆಯ ಸಾಂದರ್ಭೀಕರಣ. ನಮಗೆ ಕಾಂಟೆಕ್ಸ್ಟ್ ಅಂದ್ರೇನು ಅನ್ನೋದು ಗೊತ್ತಿರಬೇಕು. ಕಾಂಟೆಕ್ಸ್ಟ್ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ನಾವು ಏನು ಕಲಿತೀವಿ, ಆ ಒಂದು ಸಂದರ್ಭ ಇರುತ್ತಲ್ಲ ಅದನ್ನು ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ. ಅವ್ರು ಏನೊಂದು ನಾಲೆಡ್ಜ್ನ ಗೈನ್ ಮಾಡ್ಕೋತಾರೆ, ಕನ್ಸ್ಟ್ರಕ್ಟ್ ಮಾಡ್ಕೋತಾರೆ, ಸೊ ಅದನ್ನು ಏನಂತ ಹೇಳ್ತಾರೆ, ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್. ಫಾರ್ ಎಕ್ಸಾಂಪಲ್, ಈಗ ಮಕ್ಕಳನ್ನ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಈ ರೀತಿ ಹಿಸ್ಟಾರಿಕಲ್ ಪ್ಲೇಸಸ್ ತೋರಿಸ್ಬೇಕಾದ್ರೆ ಏನು ಹಿಸ್ಟ್ರಿ ಇರುತ್ತೆ ಅದನ್ನು ಟೀಚರ್ ಏನು ಮಾಡೋ ಅಂಥದ್ದು ಆ ಒಂದು ಪ್ಲೇಸಸ್ ತೋರಿಸ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರಲ್ವ. ಸೊ ಅದನ್ನು ಏನಂತ ಹೇಳ್ತಾರೆ, ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್. ಆ ಒಂದು ಸಂದರ್ಭದಲ್ಲಿ ಏನು ಅವ್ರು ಕಲಿತಿರ್ತಾರೆ, ಸಾಮಾಜಿಕವಾಗಿ ಒಂದು ನಾಲೆಡ್ಜ್ನ ಗೈನ್ ಮಾಡ್ಕೋತಿರ್ತಾರೆ, ಸೊ ಅದನ್ನೇ ಹೇಳೋ ಅಂಥದ್ದು ಸೋಷಿಯಲ್ ಕಾಂಟೆಕ್ಸ್ಟ್ ಆಫ್ ಲರ್ನಿಂಗ್ ಅಂತ ಹೇಳೋ ಅಂಥದ್ದು. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1. ದಿಸ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ಟೀಚಿಂಗ್ ಇನ್ ಕ್ಲಾಸ್ ರೂಮ್. ತರಗತಿ ಸನ್ನಿವೇಶದಲ್ಲಿ ಬೋಧನೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ. ಆಪ್ಷನ್ಸ್ ಆರ್: ಟೀಚಿಂಗ್ ಈಸ್ ಮಾಡಿಫೈಯಬಲ್, ಟೀಚಿಂಗ್ ಈಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್, ಟೀಚಿಂಗ್ ಈಸ್ ಸೈನ್ಸ್ ಆ್ಯಸ್ ವೆಲ್ ಆಸ್ ಸ್ಕಿಲ್, ಟೀಚಿಂಗ್ ಈಸ್ ಆನ್ ಇನ್ಸ್ಟ್ರಕ್ಷನ್. ಬೋಧನೆ ಮಾರ್ಪಡಿಸಬಹುದು, ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿದೆ, ಬೋಧನೆಯು ವಿಜ್ಞಾನ ಹಾಗೂ ಕೌಶಲವಾಗಿದೆ, ಬೋಧನೆಯು ಒಂದು ಸೂಚನೆ. ಇಲ್ಲಿ ಕೇಳ್ತಿರೋ ಅಂಥದ್ದು ನೆಗೆಟಿವ್ ಕ್ವಶನ್, ಈಸ್ ನಾಟ್ ಟ್ರೂ ಅಂತ ಕೇಳ್ತಿದ್ದಾರೆ, ಸರಿಯಲ್ಲದ ಹೇಳಿಕೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, ಟೀಚಿಂಗ್ ಈಸ್ ಆನ್ ಇನ್ಸ್ಟ್ರಕ್ಷನ್. ಬೋಧನೆಯು ಒಂದು ಸೂಚನೆ. ಟೀಚಿಂಗ್ ಅನ್ನೋದು ಇನ್ಸ್ಟ್ರಕ್ಷನ್ ಅಲ್ಲ. ಯಾಕಂದರೆ ಟೀಚಿಂಗ್ ಅಂತ ಅಂದರೆ ಏನಾಗುತ್ತೆ, ಟ್ರಾನ್ಸ್ಫರಿಂಗ್ ಆಫ್ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್. ಟೀಚಿಂಗ್ ಅಂತ ಅಂದರೆ ಏನು ನಾಲೆಡ್ಜ್ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ನಾವು ಬೋಧನೆ ಮಾಡೋ ಅಂಥದ್ದು. ಬಟ್ ಇನ್ಸ್ಟ್ರಕ್ಷನ್ ಅಂದರೆ ಏನಾಗಿರುತ್ತೆ, ಈಗೇನೋ ಒಂದು ಟಾಸ್ಕ್ ಆರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತಂದರೆ ನೆಕ್ಸ್ಟ್ ಈ ಸ್ಟೆಪ್ ಮಾಡಬೇಕು, ಇನ್ಸ್ಟ್ರಕ್ಟ್ ಮಾಡ್ತಾರಲ್ವ, ಸೂಚನೆ ಕೊಡೋ ಅಂಥದ್ದು. ಓಕೆ, ನೆಕ್ಸ್ಟ್ ಈ ಸ್ಟೆಪ್ ಬರುತ್ತೆ, ನೆಕ್ಸ್ಟ್ ಡ್ಯಾನ್ಸ್ ಮಾಡ್ತಾರೆ, ನೆಕ್ಸ್ಟ್ ಸಾಂಗ್ ಹೇಳ್ತಾರೆ, ಈ ರೀತಿ ಒಂದು ಇನ್ಸ್ಟ್ರಕ್ಷನ್ ಕೊಡೋ ಅಂದು. ಏನೋ ಒಂದು ಟಾಸ್ಕ್ ಮಾಡಬೇಕಾದ್ರೆ
ಇನ್ಸ್ಟ್ರಕ್ಷನ್ ನೀಡೋ ಅಂಥದ್ದು. ಟೀಚಿಂಗ್ ಈಸ್ ನಾಟ್ ಆ್ಯನ್ ಇನ್ಸ್ಟ್ರಕ್ಷನ್, ಆಯಿತಾ. ಟೀಚಿಂಗ್ ಈಸ್ ಮಾಡಿಫೈಯಬಲ್, ಇದು ಕೂಡ ಆಗುತ್ತೆ. ಟೀಚಿಂಗ್ ಈಸ್ ಬೋತ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಫಾರ್ಮಲ್ ಮೀನ್ಸ್ ಔಪಚಾರಿಕ, ನೀವು ರೆಗ್ಯುಲರ್ ಸ್ಕೂಲಲ್ಲಿ ಏನು ಪಾಠ ಮಾಡ್ತೀರಾ, ಪಾಠ ಕೇಳ್ತಾರೆ ಮಕ್ಕಳು, ಅದನ್ನು ಫಾರ್ಮಲ್ ಎಜುಕೇಷನ್ ಅಂತ ಹೇಳ್ತಾರೆ, ಫಾರ್ಮಲ್ ಟೀಚಿಂಗ್. ಇನ್ಫಾರ್ಮಲ್ ಅಂತ ಅಂದರೆ ಇಂಡೈರೆಕ್ಟಾಗಿ ಮಕ್ಕಳು ಪೇರೆಂಟ್ಸ್ ಜೊತೆ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ರೆಡ್ ಲೈಟ್ ಇದ್ರೇನು ಡೇಂಜರ್, ಮೂವ್ ಆಗಬಾರ್ದು, ಈಗ ಸ್ಟಾಪ್ ಮಾಡಬೇಕು, ಈ ರೀತಿ ಏನು ಇನ್ಫಾರ್ಮಲ್ ಆಗಿ ಇಂಡೈರೆಕ್ಟಾಗಿ ಲರ್ನಿಂಗ್ ಆಗ್ತಿರುತ್ತೆ. ಸೊ ಅದನ್ನೇನಂತ ಹೇಳ್ತಾರೆ, ಇನ್ಫಾರ್ಮಲ್ ಟೀಚಿಂಗ್ ಲರ್ನಿಂಗ್ ಅಂತ ಹೇಳೋ ಅಂಥದ್ದು, ಅನೌಪಚಾರಿಕವಾಗಿ. ಓಕೆ. ಟೀಚಿಂಗ್ ಈಸ್ ಸೈನ್ಸ್ ಆ್ಯಸ್ ವೆಲ್ ಆಸ್ ಸ್ಕಿಲ್, ಇದು ಕೂಡ ಆಗುತ್ತೆ. ಆಪ್ಷನ್ ನಂಬರ್ 4 ಏನಾಗಿದೆ, ಕರೆಕ್ಟ್ ಆಗಿದೆ. ಟೀಚಿಂಗ್ ಅನ್ನೋದು ಇನ್ಸ್ಟ್ರಕ್ಷನ್ ಅಲ್ಲ. ಟೀಚಿಂಗ್ ಅಂದ್ರೇನು, ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಡ್ಜ್. ನೆಕ್ಸ್ಟ್ ಕ್ವಶನ್, ದಿ ಬೆಟರ್ ಸ್ಟ್ರಾಟಜಿ ಫಾರ್ ಟೀಚಿಂಗ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ ಈಸ್. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಕಲಿಸುವ ಉತ್ತಮ ತಂತ್ರ. ಆಪ್ಷನ್ಸ್ ಆ ಪ್ರಾವಿಷನ್ ಫಾರ್ ಡಿಸ್ಕಷನ್ ಇನ್ ದಿ ಕ್ಲಾಸ್ ರೂಮ್, ಡೆಮಾನ್ಸ್ಟ್ರೇಷನ್ ಬೈ ಟೀಚರ್, facilitating content through cooperative and peer tutoring, ability grouping for teaching. Even question ge right answer option number 3, facilitating content through cooperative and peer tutoring. ಸಹಭಾಗಿ ಮತ್ತು ಗುಂಪು ಬೋಧನೆಯ ಮೂಲಕ ವಿಷಯವನ್ನು ಅನುಕೂಲಿಸುವುದು. ಸ್ಪೆಷಲ್ ನೀಡ್ ಚಿಲ್ಡ್ರನ್ಸ್ ಏನಿರ್ತಾರೆ, ಮೀನ್ಸ್ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಹ್ಯಾಂಡಿಕ್ಯಾಪ್ಟ್, ಈ ರೀತಿ ಚಿಲ್ಡ್ರನ್ಸ್ ಏನಿರ್ತಾರೆ ಅವರಿಗೆ ಕೋಆಪ್ರೇಟಿವ್ ಲರ್ನಿಂಗ್, ಗುಂಪು ಬೋಧನೆ ಈ ರೀತಿಯಿಂದ ಮೀನ್ಸ್ ಫೆಸಿಲಿಟೇಟ್ ಮಾಡೋದ್ರಿಂದ ಅವ್ರು ಇನ್ನೂ ಚೆನ್ನಾಗಿ ಕಂಟೆಂಟ್ನ ಅರ್ಥ ಮಾಡ್ಕೋತಾರೆ ಅಂತ. ಕೋಆಪ್ರೇಟಿವ್ ಲರ್ನಿಂಗ್ ಅಂತಂದರೆ ಗ್ರೂಪ್ ಸ್ಟಡಿ ಮಾಡೋ ಅಂಥದ್ದು, ಮಕ್ಕಳಿಗೆ ಹೇಳ್ಕೊಡ್ತಾರಲ್ವ. ಪಿಯರ್ ಟ್ಯೂಟರಿಂಗ್, ಪಿಯರ್ ಮೀನ್ಸ್ ಫ್ರೆಂಡ್ಸ್ ಏನಿರ್ತಾರೆ ಅವರು, ಮಕ್ಕಳಿಗೆ ಟೀಚ್ ಮಾಡೋ ಅಂಥದ್ದು. ಸೊ ಇದರಿಂದ ಏನಾಗುತ್ತೆ, ಅವ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಇದು ಬೆಟರ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಈ ಕ್ವಶನ್ಗೆ ಆಪ್ಷನ್ ನಂಬರ್ 3 ಏನಾಗಿದೆ, ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ದಿ ಸೆಲ್ಫ್ ರೆಗ್ಯುಲೇಷನ್ಸ್ ಆಫ್ ಲರ್ನರ್ ರೆಫರ್ಸ್ ಟು. ಕಲಿಯುವವನಲ್ಲಿ ಸ್ವನಿಯಂತ್ರಣವನ್ನು ಪರಿಭಾಷಿಸುವುದು. ಆಪ್ಷನ್ಸ್ ಆ ದೇರ್ ಎಬಿಲಿಟಿ ಟು ಮಾನಿಟರ್ ದೇರ್ ಓನ್ ಲರ್ನಿಂಗ್, creating regulations for students' behavior, rules and regulations are made by student group, isolate student himself from learning with self-control. ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ, ವಿದ್ಯಾರ್ಥಿ ವರ್ತನೆಗೆ ಸೂಕ್ತ ನಿಯಮಾವಳಿ ಸೃಷ್ಟಿಸುವುದು, ವಿದ್ಯಾರ್ಥಿಗಳ ಗುಂಪು ಆರ್ ಮಂಡಳಿ ನಿಯಮ ಮತ್ತು ನಡವಳಿಯನ್ನು ರೂಪಿಸುತ್ತದೆ, ವಿದ್ಯಾರ್ಥಿಯು ಕಲಿಕೆಯಲ್ಲಿ ಸ್ವಯಂ ನಿಯಂತ್ರಣದ ಮೂಲಕ ಸ್ವತಃ ಏಕಾಂಗಿಯಾಗುವುದು. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1, ದೇರ್ ಎಬಿಲಿಟಿ ಟು ಮಾನಿಟರ್ ದೇರ್ ಓನ್ ಲರ್ನಿಂಗ್. ತಮ್ಮದೇ ಕಲಿಕೆಯನ್ನು ಪರಿವೀಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ. ಸೆಲ್ಫ್ ರೆಗ್ಯುಲೇಷನ್ ಅಂತಂದರೆ ಅವರ ಒಂದು ಎಬಿಲಿಟಿನ ಅವರೇ ಮಾನಿಟರ್ ಮಾಡ್ಕೊಳ್ಳೋ ಅಂಥದ್ದು. ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತಾರಲ್ವಾ, ನಾನು ಕರೆಕ್ಟಾಗಿ ಬರೆದಿದ್ದೀನಾ, ತಪ್ಪು ಬರೆದಿದ್ದೀನಾ, ಹೋಮ್ವರ್ಕ್ ಕರೆಕ್ಟಾಗಿದೆಯಾ, ಟೆಸ್ಟಲ್ಲಿ ಆನ್ಸರ್ಸ್ ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಅವರೇ ಒಂದು ಸೆಲ್ಫ್ ಅಸೆಸ್ಮೆಂಟ್, ಸೆಲ್ಫ್ ಇವ್ಯಾಲ್ಯೂಯೇಟ್ ಏನು ಮಾಡ್ಕೋತಾರೆ, ಅದನ್ನೇ ಸೆಲ್ಫ್ ರೆಗ್ಯುಲೇಷನ್ ಅಂತ ಹೇಳೋ ಅಂಥದ್ದು. ಮೀನ್ಸ್ ದೇರ್ ಎಬಿಲಿಟಿ ಟು ಮಾನಿಟರ್ ದೇರ್ ಓನ್ ಲರ್ನಿಂಗ್. ನೆಕ್ಸ್ಟ್ ಕ್ವಶನ್, ಇನ್ ಕ್ಲಾಸ್ ರೂಮ್ ಎ ಗರ್ಲ್ ರೆಫ್ಯೂಸಸ್ ಟು ಸಿಟ್ ವಿತ್ ಬಾಯ್, ದಿಸ್ ಕೈಂಡ್ ಆಫ್ ಪಿಯರ್ ಡಿಸ್ಅಗ್ರಿಮೆಂಟ್ ಈಸ್ ಡ್ಯೂ ಟು. ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿಯು ಹುಡುಗನ ಪಕ್ಕ ಕುಳಿತುಕೊಳ್ಳಲು ಒಪ್ಪಿಕೊಳ್ಳುವುದಿಲ್ಲ. ಈ ರೀತಿಯ ಒಪ್ಪದಿರುವಿಕೆಗೆ ಕಾರಣ. ಆಪ್ಷನ್ಸ್ ಆರ್ ಹೆಟ್ರೋಜಿನಿಯಸ್ ಮೊರಾಲಿಟಿ, ಕಾಗ್ನಿಟಿವ್ ಮೊರಾಲಿಟಿ, ರಿಯಾಕ್ಷನ್, ಮೊರಾಲಿಟಿ ಆಫ್ ಕೋಆಪ್ರೇಷನ್. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, ಮೊರಾಲಿಟಿ ಆಫ್ ಕೋಆಪ್ರೇಷನ್, ಸಹಕಾರದ ನೈತಿಕತೆ. ಈ ಒಂದು ಕಾನ್ಸೆಪ್ಟ್ ಯಾವುದಕ್ಕೆ ರಿಲೇಟೆಡ್ ಆಗಿರೋದು ಅಂತಂದರೆ ಪಿಯಾಜೆಟ್ ಅವ್ರು ಏನು ನೀಡಿದ್ದಾರೆ, ಮಾರಲ್ ಡೆವಲಪ್ಮೆಂಟ್ ಥಿಯರಿ, ಅದಕ್ಕೆ ರಿಲೇಟೆಡ್ ಆಗಿರೋ ಅಂಥದ್ದು. ಹೆಟ್ರೋಜಿನಿಯಸ್, ಹೋಮೋಜಿನಿಯಸ್ ಮೊರಾಲಿಟಿ ಅಂತ ಅವ್ರು ನೀಡ್ತಾರೆ. ಮೊರಾಲಿಟಿ ಆಫ್ ಕೋಆಪ್ರೇಷನ್ ಅಂತಂದರೆ ಮ್ಯೂಚುವಲ್ ರೆಸ್ಪೆಕ್ಟ್ ಅನ್ನೋದಿರುತ್ತೆ ಅಲ್ಲಿ, ಮತ್ತು ವರ್ಕ್ ಟು ಗ್ಯಾದರ್ ಇರುತ್ತೆ, ಅಂದರೆ ಜೊತೆಯಲ್ಲಿ ಕೆಲಸ ಮಾಡೋ ಅಂಥದ್ದು. ಇದೆಲ್ಲದೂ ಕೂಡ ಹುಡುಗಿಯಲ್ಲಿ ಏನಿದೆ, ಕಡಿಮೆ ಇದೆ. ಈ ಒಂದು ಕ್ವಶನ್ಗೆ ಆಪ್ಷನ್ ನಂಬರ್ 4 ಏನಾಗಿದೆ, ಕರೆಕ್ಟ್ ಆಗಿದೆ. ಎ ಟೀಚರ್ ಆಫ್ ಎ ಸ್ಕೂಲ್ labeled as head of committee as chairperson instead of chairman, it indicates that teacher follows. ಶಾಲೆಯ ಶಿಕ್ಷಕನನ್ನು ಒಂದು ಸಮಿತಿಯ ಮುಖ್ಯಸ್ಥನಾಗಿ ಹೆಸರಿಸಲಾಗುತ್ತದೆ. ಆ ಶಿಕ್ಷಕನನ್ನು ಸಮಿತಿಯ ಅಧ್ಯಕ್ಷ ವ್ಯಕ್ತಿಗೆ ಬದಲಾಗಿ ಸಮಿತಿಯ ಅಧ್ಯಕ್ಷ ಎಂದು ಹೆಸರಿಸಲಾಯಿತು. ಇಲ್ಲಿ ಶಿಕ್ಷಕನು ಅನುಸರಿಸಿರುವ ಕ್ರಮ. ಆಪ್ಷನ್ಸ್ ಆರ್ ಆನ್ acceptable term, good command over language, usage of gender free language, has a gender bias. ಒಪ್ಪಿಕೊಳ್ಳುವ ಪದ, ಭಾಷೆಯ ಮೇಲಿನ ಉತ್ತಮ ಹಿಡಿತ, ಲಿಂಗ ನಿರ್ಬಂಧನವಿಲ್ಲದ ಭಾಷಾ ಬಳಕೆ, ಲಿಂಗ ಪಕ್ಷಪಾತ,
ಧೋರಣೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ಯೂಸೇಜ್ ಆಫ್ ಜೆಂಡರ್ ಫ್ರೀ ಲ್ಯಾಂಗ್ವೇಜ್, ಲಿಂಗ ನಿರ್ಬಂಧನವಿಲ್ಲದ ಭಾಷಾ ಬಳಕೆ. ಜಸ್ಟ್ ಚೇರ್ಪರ್ಸನ್ ಅಂತ ಹೇಳ್ತಿದ್ದಾರೆ, ಅಲ್ಲಿ ಮೆನ್ ಆರ್ ವುಮೆನ್ ಅಂತ ರೆಪ್ರೆಸೆಂಟ್ ಮಾಡ್ತಿಲ್ಲ, ಅಧ್ಯಕ್ಷ ಅಂತ ಅಷ್ಟೇ ಹೇಳ್ತಿದ್ದಾರೆ, ಅಲ್ಲಿ ಯಾವುದೇ ರೀತಿ ಜೆಂಡರ್ ಬಯಾಸ್ ಮಾಡ್ತಿಲ್ಲ, ಹೌದಲ್ವಾ? ಸೊ ಅದಕ್ಕೆ ಇದನ್ನೇನಂತ ಹೇಳ್ತಾರೆ, ಯೂಸೇಜ್ ಆಫ್ ಜೆಂಡರ್ ಫ್ರೀ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಚೇರ್ಮನ್ ಅಂತ ಹೇಳಿದರೆ ಏನಾಗ್ತಿತ್ತದು, ಜೆಂಡರ್ ಬಯಾಸ್ ಆಗ್ತಿತ್ತಲ್ಲಿ, ಹೌದಲ್ವಾ? ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3. ನೆಕ್ಸ್ಟ್ ಕ್ವಶನ್, ದಿ ಕನ್ವರ್ಜೆಂಟ್ ಥಿಂಕಿಂಗ್ ಈಸ್ ಬೆಸ್ಟ್ ಎಕ್ಸ್ಪ್ರೆಸ್ಡ್ ಫ್ರಮ್ ದಿ ಫಾಲೋಯಿಂಗ್. ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವ್ಯಕ್ತಗೊಳಿಸುವುದು. ಆಪ್ಷನ್ಸ ಸ್ಕೂಲ್, ಎಸ್ಸೆ, ಹೋಮ್ವರ್ಕ್, ಥಿಯರಮ್. ಶಾಲೆ, ಪ್ರಬಂಧ, ಮನೆ ಕೆಲಸ, ಪ್ರಮೇಯ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಥಿಯರಮ್, ಪ್ರಮೇಯ. ಇಲ್ಲೇನು ಹೇಳ್ತಿರೋದು, ಕನ್ವರ್ಜೆಂಟ್ ಥಿಂಕಿಂಗ್ ಬೆಸ್ಟ್ ಎಕ್ಸ್ಪ್ರೆಸ್ಡ್ ಅಂತ ಕೇಳ್ತಿರೋ ಅಂಥದ್ದು. ಕನ್ವರ್ಜೆಂಟ್ ಥಿಂಕಿಂಗ್ ಅಂತ ಅಂದರೆ ಒಂದೇ ವೇಲಿ ಥಿಂಕ್ ಮಾಡೋ ಅಂಥದ್ದು. ಓಕೆ, ಕನ್ವರ್ಜೆಂಟ್ ಥಿಂಕಿಂಗ್ ಕೇಂದ್ರೀಕೃತ ಆಲೋಚನೆ ಅಂತ. ಡೈವರ್ಜೆಂಟ್ ಥಿಂಕಿಂಗ್ ಅಂತಂದರೆ ಡಿಫ್ರೆಂಟ್ ವೇಯಲ್ಲಿ ಥಿಂಕ್ ಮಾಡೋ ಅಂಥದ್ದು. ಥಿಯರಮ್ ಅಂತಂದರೆ, ಪ್ರಮೇಯ ಅಂತಂದರೆ ಕನ್ವರ್ಜೆಂಟ್ ಥಿಂಕಿಂಗ್ ಇರುತ್ತೆ. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4. ಕನ್ವರ್ಜೆಂಟ್ ಮೀನ್ಸ್ ಒಂದೇ ವೇಲ್ ಥಿಂಕ್ ಮಾಡೋ ಅಂಥದ್ದು, ಡೈವರ್ಜೆಂಟ್ ಅಂತಂದರೆ ಡಿಫ್ರೆಂಟಾಗಿ ಥಿಂಕ್ ಮಾಡೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ಇನ್ ಎ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ ದಿ ಮೆಥಡ್ಸ್ ಲೈಕ್ ಪ್ಲೇ ವೇ, ಡಿಸ್ಕವರಿ ಕಮ್ಸ್ ಅಂಡರ್ ದಿ ಟೀಚಿಂಗ್ ಮೆಥಡ್. ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನ. ಆಪ್ಷನ್ಸ್ ಆರ್ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ಸ್, ಇನ್ಸ್ಟ್ರಕ್ಷನಲ್ ಮೆಥಡ್ಸ್, ಟೀಚರ್ ಸೆಂಟರ್ಡ್ ಮೆಥಡ್ಸ್, ಟೆಕ್ಸ್ಟ್ ಸೆಂಟರ್ಡ್ ಮೆಥಡ್ಸ್. ವಿದ್ಯಾರ್ಥಿ ಕೇಂದ್ರಿತ ವಿಧಾನ, ಸೂಚನಾ ವಿಧಾನ, ಶಿಕ್ಷಕ ಕೇಂದ್ರಿತ ವಿಧಾನ, ಪಠ್ಯ ಕೇಂದ್ರಿತ ವಿಧಾನ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 1 ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ಸ್, ವಿದ್ಯಾರ್ಥಿ ಕೇಂದ್ರಿತ ವಿಧಾನ. ಪ್ಲೇವೇ ಆಗಿರ್ಬೋದು, ಡಿಸ್ಕವರಿ ಆಗಿರ್ಬೋದು, ಇದರಲ್ಲೆಲ್ಲ ಏನಿರುತ್ತೆ, ಮಕ್ಕಳಿಗೆ ತುಂಬ ಫ್ರೀಡಮ್ ಇರುತ್ತೆ. ಟೀಚರ್ ಇರಲಿ ಜಸ್ಟ್ ಫೆಸಿಲಿಟೇಟರ್ ಆಗಿರ್ತಾರೆ, ಜಸ್ಟ್ ಒಂದು ಇನ್ಸ್ಟ್ರಕ್ಷನ್ನ ನೀಡ್ತಿರ್ತಾರಷ್ಟೇ. ಮಕ್ಕಳು ಅವ್ರ ಇಂಟ್ರೆಸ್ಟ್ ಪ್ರಕಾರ ಅವರ ಒಂದು ಓನ್ ಥಿಂಕಿಂಗಲ್ಲಿ ಅವರೇ ಸಾಲ್ವ್ ಮಾಡೋ ಅಂಥದ್ದು, ಡಿಸ್ಕವರಿ ಮಾಡೋ ಅಂಥದ್ದು. ಸೊ ಇದಕ್ಕೇನಂತ ಹೇಳ್ತಾರೆ, ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಅಂತಾರೆ, ಚೈಲ್ಡ್ ಸೆಂಟರ್ಡ್ ಮೆಥಡ್ ಅಂತಲೂ ಕೂಡ ಹೇಳ್ತಾರೆ. ಚೈಲ್ಡ್ ಸೆಂಟರ್ಡ್ ಮೆಥಡ್, ಶಿಶು ಕೇಂದ್ರಿತ ವಿಧಾನ ಅಂತಲೂ ಕೂಡ ಹೇಳ್ತಾರೆ. ನೆಕ್ಸ್ಟ್ ಇದನ್ನು ಪ್ರೋಗ್ರೆಸಿವ್ ಲರ್ನಿಂಗ್ ಅಂತಲೂ ಕೂಡ ಹೇಳ್ತಾರೆ. ಪ್ರೋಗ್ರೆಸಿವ್ ಲರ್ನಿಂಗ್ ಅಂದ್ರೇನು, ಚೈಲ್ಡ್ ಸೆಂಟರ್ಡ್ ಇರುತ್ತಲ್ಲಿ, ಮಕ್ಕಳಿಗೆ ಒಂದು ಫ್ರೀಡಮ್ ಇರುತ್ತೆ, ಅವರ ಒಂದು ಇಂಟ್ರೆಸ್ಟ್, ಅವರ ಒಂದು ನೀಡ್ಸ್ ಪ್ರಕಾರ ಪಾಠ ಕಲಿಸೋ ಅಂಥದ್ದು. ಟೀಚರ್ಸ್ ಏನಾಗಿರ್ತಾರೆ, ಫೆಸಿಲಿಟೇಟರ್ ಅಷ್ಟೇ ಆಗಿರ್ತಾರೆ ಅವರಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್, ದಿ ಪ್ರೊಸೆಸ್ ಆಫ್ ಗಿವಿಂಗ್ ರಿವಾರ್ಡ್ಸ್ ಆ್ಯಂಡ್ ಪನಿಷ್ಮೆಂಟ್ ಇನ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್. ತರಗತಿ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆ ನೀಡುವ ಪ್ರಕ್ರಿಯೆಯು. ಆಪ್ಷನ್ಸ್ ಆರ್ ಸ್ಟಿಮ್ಯುಲಸ್ ವೇರಿಯೇಷನ್, ಸಬ್ಲಿಮೇಷನ್ ಆಫ್ ಇನೆಟ್ ರೆಸ್ಪಾನ್ಸ್, ರೀಇನ್ಫೋರ್ಸ್ಮೆಂಟ್, ಕೋಆಪ್ರೇಷನ್. ಉದ್ದೀಪನ ಬದಲಾಯಿಸುವುದು, ಸಹಜ ಪ್ರಚೋದನಾ ಸಂಸ್ಕರಣ, ಪುನರ್ಬಲನ, ಸಹಕಾರತ್ವ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3 ರೀಇನ್ಫೋರ್ಸ್ಮೆಂಟ್, ಪುನರ್ಬಲನ. ರಿವಾರ್ಡ್ಸ್ ಕೊಡೋ ಅಂಥದ್ದು, ಪನಿಷ್ಮೆಂಟ್ ನೀಡೋ ಅಂಥದ್ದು, ಇದಕ್ಕೆ ಏನಂತ ಹೇಳ್ತಾರೆ, ರೀಇನ್ಫೋರ್ಸ್ಮೆಂಟ್ ಅಂತ ಹೇಳೋ ಅಂಥದ್ದು. ಈಗ ಮಗು ಒಂದು ಒಳ್ಳೆ ಮಾರ್ಕ್ಸ್ ತೆಗೆದಿದೆ ಅಂದಾಗ ಏನು ಮಾಡ್ತಾರೆ, ಟೀಚರ್ ಪ್ರೈಸಸ್ ನೀಡ್ತಾರಲ್ವ, ಸೊ ಅದನ್ನೆಲ್ಲ ಏನಂತ ಹೇಳ್ತಾರೆ, ರಿವಾರ್ಡ್ ಅಂತ ಹೇಳ್ತಾರೆ. ಈಗ ತಪ್ಪು ಮಾಡಿದರೆ ಪನಿಷ್ಮೆಂಟ್ ಕೊಡೋ ಅಂಥದ್ದು, ಇದೇನಾಗುತ್ತೆ, ಪನಿಷ್ಮೆಂಟ್ ಕೊಡೋದಕ್ಕೆ ಏನಂತ ಹೇಳ್ತಾರೆ, ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳೋ ಅಂಥದ್ದು. ರಿವಾರ್ಡ್ಸ್ ನೀಡೋದಕ್ಕೆ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳೋ ಅಂಥದ್ದು. ನೆಕ್ಸ್ಟ್ ಕ್ವಶನ್, ಇನ್ ಎ ರೆಪ್ರೆಸೆಂಟೇಷನ್ ಆಫ್ ಮ್ಯಾಸ್ಲೋ ಹೈರಾರ್ಕಿ ಆಫ್ ಮೋಟಿವೇಶನ್ ದಿ ಲೆವೆಲ್ ಆಫ್ ಸೆಲ್ಫ್ ಆ್ಯಕ್ಚುಯಲೈಸೇಷನ್ ಈಸ್. ಮಾಸ್ಲೋರವರ ಪ್ರಕಾರ ಶ್ರೇಣೀಕೃತ ಪ್ರೇರಣಾ ಹಂತ ವಿಭಜನೆಯಲ್ಲಿ ಆತ್ಮ ಸಾಕ್ಷಾತ್ಕಾರ ಹಂತದ ಸಂಖ್ಯೆ. ಆಪ್ಷನ್ಸ ಫಸ್ಟ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್, ಫಿಫ್ತ್ ಲೆವೆಲ್. ಮೊದಲನೇ ಹಂತ, ಮೂರನೇ ಹಂತ, ನಾಲ್ಕನೇ ಹಂತ, ಐದನೇ ಹಂತ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4 ಫಿಫ್ತ್ ಲೆವೆಲ್, ಐದನೇ ಹಂತ. ಟೋಟಲ್ ಎಷ್ಟು ಲೆವೆಲ್ ಇದೆ, ಟೋಟಲ್ 5 ಲೆವೆಲ್ಸ್ ಇರೋ ಅಂಥದ್ದು. ಫಸ್ಟ್ ಒನ್ ಯಾವ್ದು ಬರುತ್ತೆ, ಫಿಸಿಕಲ್ ನೀಡ್ಸ್. ಸೆಕೆಂಡ್ ಒನ್ ಸೇಫ್ಟಿ ನೀಡ್ಸ್. ಥರ್ಡ್ ಒನ್ ಲವ್ ಆ್ಯಂಡ್ ಬಿಲಾಂಗಿಂಗ್. ಫೋರ್ತ್ ಒನ್ ಎಸ್ಟೀಮ್. ಫಿಫ್ತ್ ಒನ್ ಸೆಲ್ಫ್ ಆ್ಯಕ್ಚುಯಲೈಸೇಷನ್. ಫಸ್ಟ್ ಒನ್ ಏನಿದೆ, ಫಿಸಿಕಲ್ ನೀಡ್ಸ್, ಶಾರೀರಿಕ ಅಗತ್ಯತೆಗಳು. ಯಾರಿಗಾದರೂ ಫಸ್ಟು ಬದುಕೋದಕ್ಕೆ ಏನು ಬೇಕು, ಗಾಳಿ, ನೀರು, ಫುಡ್, ಶೆಲ್ಟರ್, ಕ್ಲಾತ್ಸ್, ಇದೆಲ್ಲ ಫಸ್ಟ್ ನೀಡ್ಸ್ ತಾನೆ. ಸೊ ಇದನ್ನು ಫಸ್ಟ್ ಲೆವೆಲ್ ಹೇಳ್ತಾರೆ, ಫಿಸಿಕಲ್ ನೀಡ್ಸ್ ಮೀನ್ಸ್ ಶಾರೀರಿಕ ಅಗತ್ಯತೆಗಳು. ಸೆಕೆಂಡ್ ಒನ್ ಏನು ಬರುತ್ತೆ, ಸೇಫ್ಟಿ ನೀಡ್ಸ್ ಮೀನ್ಸ್ ಭದ್ರತೆ ಅಗತ್ಯತೆಗಳು. ಈಗ ಓಕೆ, ಫಸ್ಟ್ ಲೆವೆಲಲ್ಲಿ ಅವ್ರಿಗೆ ಗಾಳಿ, ನೀರು, ಫುಡ್ ಎಲ್ಲ ಸಿಗುತ್ತೆ, ಬದುಕೋದಕ್ಕೆ
ಇಂಪಾರ್ಟೆನ್ಸ್ ಇರೋಂಥದ್ದು ಸಿಗುತ್ತೆ ಸೆಕೆಂಡ್ ಲೆವೆಲಲ್ಲಿ. ಸೊ ಇದು ಹಿಂಗೆ ಬದುಕಾದ್ಮೇಲೆ ನೆಕ್ಸ್ಟ್ ಏನು ಬೇಕು ಅವ್ರಿಗೆ, ಒಂದು ಸೆಕ್ಯೂರಿಟಿ ಬೇಕು ತಾನೆ, ಒಂದು ಜಾಬ್ ಇರಬೇಕು, ಜಾಬ್ ಇದ್ದರೆ ದುಡಿಬೋದು, ಹೆಲ್ತ್ ಇರಬೇಕು, ಆಸ್ತಿ ಪ್ರಾಪರ್ಟಿ ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಸೇಫ್ಟಿ ನೀಡ್ಸಲ್ಲಿ. ನೆಕ್ಸ್ಟ್ ಥರ್ಡ್ ಒನ್ ಏನು ಬರುತ್ತೆ, ಲವ್ ಆ್ಯಂಡ್ ಬಿಲಾಂಗಿಂಗ್ ಅಂತಂದರೆ ಸಾಮಾಜಿಕ ಸಂಬಂಧ ಅಗತ್ಯತೆಗಳು ಅಂತಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಥರ್ಡ್ ಲೆವೆಲಲ್ಲಿ. ನೆಕ್ಸ್ಟ್ ಫೋರ್ತ್ ಒನ್ ಏನಿದೆ ಎಸ್ಟೀಮ್ ಅಂತಂದರೆ ಅಧಿಕಾರ ಸ್ಥಾನಮಾನಗಳ ಅಗತ್ಯತೆಗಳು. ಇಲ್ಲೇನಂತಂದರೆ ಇಲ್ಲಿ ಫ್ರೀಡಮ್ ಬರುತ್ತೆ, ಸ್ಟ್ರೆಂತ್, ರೆಕಗ್ನಿಷನ್, ಐಡೆಂಟಿಫಿಕೇಷನ್ ಮಾಡ್ಕೊಳ್ಳೋ ಅಂಥದ್ದು, ಸೆಲ್ಫ್ ಎಸ್ಟೀಮ್ ಇರುತ್ತೆ, ರೆಸ್ಪೆಕ್ಟ್ ಬರೋ ಅಂಥದ್ದು. ನೆಕ್ಸ್ಟ್ ಫಿಫ್ತ್ ಲೆವೆಲ್ ಸೆಲ್ಫ್ ಆ್ಯಕ್ಚುಯಲೈಸೇಷನ್, ಡಿಸೈರ್ ಟು ಬಿಕಮ್ ದ ಮೋಸ್ಟ್ ದಟ್ ಒನ್ ಕ್ಯಾನ್ ಬಿ ಅಂತಂದರೆ ಆತ್ಮ ಸಾಕ್ಷಾತ್ಕಾರ ಅಂತಂದರೆ ಅವ್ರು ಏನೊಂದು ಲೆವೆಲ್ ರೀಚ್ ಆಗಬೇಕು ಅಂದ್ಕೊಂಡಿರ್ತಾರೆ ಅದರಿಂದ ತೃಪ್ತಿ ಸಿಗೋ ಅಂಥದ್ದು ಅವ್ರಿಗೆ. ಸೊ ಅದು ಲಾಸ್ಟ್ ಲೆವೆಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ಟೇಜ್ ಆಫ್ ಟೀಚಿಂಗ್ ದಟ್ ಮೇಕ್ಸ್ ದಿ ಸ್ಟೂಡೆಂಟ್ಸ್ ಟು ಅಪ್ಲೈ ದ ನಾಲೆಡ್ಜ್ ಈಸ್, ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ. ಆಪ್ಷನ್ಸ್ ಆ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೈನ್, ಎಲಾಬ್ರೇಟ್. ತೊಡಗಿಸಿಕೊಳ್ಳುವಿಕೆ, ಆವಿಷ್ಕರಿಸು, ವಿವರಿಸು, ವಿಸ್ತಾರಗೊಳಿಸು. ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಆನ್ಸರ್ ಹೇಳ್ತೀನಿ. ಈ ಕ್ಲಾಸ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಕರ್ನಾಟಕ TET, ಸೆಂಟ್ರಲ್ TET ಎಕ್ಸಾಮ್, GPSTR, HSTR ಟೀಚಿಂಗ್ ಎಕ್ಸಾಮ್ ಏನಿದೆ ಎಲ್ಲದಕ್ಕೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, TET ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.